ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೃತಹಳ್ಳಿ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ನಿಖಿಲ್ ಹಾಗೂ ಡಿಕ್ಸನ್ ಬಂಧಿತ ಆರೋಪಿಗಳು. ಪ್ರೆಸ್ಟೀಜ್ ಜಿಂದಾಲ್ ಬಳಿ ಪೊಲೀಸರಿಂದ ನಿಖಿಲ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ತಾಯಿಯನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಆತನನ್ನ ಬಂಧನ ಮಾಡಲಾಗಿದೆ. ಬೆಳ್ಳಂದೂರು ಬಳಿ ಡಿಕ್ಸನ್ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಸದ್ಯ ವಶಕ್ಕೆ ಪಡೆದಿದ್ದಾರೆ. ಅಮೃತಹಳ್ಳಿ ಠಾಣಾ ಜೈಲಲ್ಲಿರುವಂತಹ ಇಬ್ಬರು ಆರೋಪಿಗಳು, ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕಂಪ್ಲೇಂಟ್ ಕೊಟ್ಟಿದ್ರು ಯುವತಿ. ಅದು ಇತ್ತೀಚೆಗೆ ಬೆಳಕಿಗೆ ಬಂದಂಥ ಪ್ರಕರಣ ಇದು. ಒಂದು ಕಡೆ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿತ್ತು. ಆರೋಪಿತ ಯುವತಿ ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಆರೋಪಿಸಿ ಬೆಂಗಳೂರಿನ ಅಮೃತಹಳ್ಳಿ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಈಗ ಆರೋಪಿ ಡಿಕ್ಸನ್ ಅದರ ಜೊತೆಗೆ ನಿಖಿಲ್ ಇಬ್ಬರನ್ನು ಕೂಡ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೆಸ್ಟೀಜ್ ಜಿಂದಾಲ್ ಬಳಿ ನಿಖಿಲ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇಬ್ಬರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ಸಾಮೂಹಿಕ ಅತ್ಯಾಚಾರ ಆಗಿದೆ ಅನ್ನುವಂಥ ಕಂಪ್ಲೇಂಟನ್ನು ಸಂತ್ರಸ್ತೆ ಕೊಟ್ಟಿದ್ರು. ಈ ಸಂಬಂಧ ನಿಖಿಲ್ ಮತ್ತು ಡಿಕ್ಸನ್ ಸಾಂಡ್ರಾ ಇಬ್ಬರ ವಿರುದ್ಧ ಫೆಬ್ರವರಿ 22ನೇ ತಾರೀಕು FIR ಆಗಿತ್ತು. ಅದಾದ ಮೇಲೆ ಅದಕ್ಕಿಂತ ಮೊದಲು ಒಂದು ದಿನದ ಮುಂಚೆ ನಿಖಿಲ್ ಏನಿದ್ದಾನೆ ಆತ ಮಲ್ಲೇಶ್ವರಂ ಸ್ಟೇಷನಲ್ಲೂ ಕೂಡ ಹನಿ ಟ್ರ್ಯಾಪ್ ಕೇಸ್ ಅಂತೇಳಿ ಆತ ಕೂಡ ಒಂದು ದೂರನ್ನು ಕೊಟ್ಟಿದ್ದ. ಬಟ್ ಈಗ ಯುವತಿ ಒಂದಷ್ಟು ಆರೋಪಗಳನ್ನು ಮಾಡಿದ್ಲು. 2026 ಜನವರಿಯಲ್ಲಿ ನಡೆದಂತಹ ಪರಿಚಯ ಏನಾಗುತ್ತೆ, ಆ ಪರಿಚಯ ಆದ ನಂತರದಲ್ಲಿ ಈ ವ್ಯಾಲೆಂಟೈನ್ಸ್ ಡೇ ದಿವಸ ಹೋದಂಥ ಸಂದರ್ಭದಲ್ಲಿ ನನಗೆ ಒಂದು ರೀತಿ ಮಾದಕ ವಸ್ತುವನ್ನು ಸೇವಿಸಿ ಅಥವಾ ಡ್ರಿಂಕ್ಸ್ ಎಲ್ಲ ಮಾಡಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನುವಂಥ ದೂರನ್ನು ಆಕೆ ಕೊಟ್ಟಿದ್ಲು. ಆ ದೂರಿನ ಆಧಾರದ ಮೇಲೆ ಈಗ ಇಬ್ಬರು ಆರೋಪಿಗಳನ್ನು ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.